ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲೋಗಿದ್ದಿ ಬೆಳಗ್ಗಿಂದ? ನಾನಾ ದವಾಖಾನೆಗೆ ಹೋಗಿದ್ದಿಲ್ಲನ. ಹೌದಲ್ಲ. ಏನಂದ್ರ ಡಾಕ್ಟರ್? ಏನಾಗೈತಂತ? ಥೈರಾಯ್ಡ್ ಬಂದತಂತ. ಥೈರಾಯ್ಡ್ ಏನು ಮರ, ಈ ಕಾಯಿಲೆ ಹೆಸರ ಕೇಳಿಲ್ಲಲ್ಲ ನಾನು. ಅದು ತಲೆಯಾಗ ಹಂಗ ಒಂದು ಥೈರಾಯ್ಡ್ ಅಂತ ಬೆಳಿತೈತಂತೆ. ಚಿಂತೆ ಮಾಡೋದ್ರಿಂದ, ಆಮೇಲೆ ಏನಾರ ಒಟ್ಟು ಚಹಾ ಕುಡಿಯೋದ್ರಿಂದ ಬೆಳಿತೈತಂತೆ. ಅದು ಏನ ನನಗೂ ಗೊತ್ತಿಲ್ಲ. ಕ್ಯಾಬೇಜ್ ತಿನ್ಬೇಡ್ರಿ, ಆಮೇಲೆ ಚಹಾ ಜಾಸ್ತಿ ಕುಡಿಬೇಡ್ರಿ ಅಂತೆಲ್ಲ ಹೇಳಿ ಕಳ್ಸ್ಯಾರ ಅವ್ರು. ಹೌದಾ? ಚಹಾ ಕುಡಿದ್ರೆ ಶುಗರ್ ಅಲ್ಲ ಬರೋದು? ಅಯ್ಯೋ, ಶುಗರ ಥೈರಾಯ್ಡ್ ಯಾವ್ದೋ ಒಂದು ಸುಡ್ಗಾಡ್ ಬಂದು ಸೇರೈತಿ. ದಿನಾ ಕಡ್ಲಿ ಬೇಳೆ ಇಟ್ಟು ಗುಳಿಗೆ ಅದಾವು. ದಿನಾ ಬೆಳಗ್ಗೆ ಎದ್ದ ತಕ್ಷಣ ತೊಗೊಂಡ್ಬಿಡ್ಬೇಕಂತ ಅವ್ನು ತೊಗೊಂಡ್ರೆ ಆರಾಮ ಇರ್ತೇನಂತ. ಜೀವೇನು ಹೋಗಲ್ಲ, ಜೀವಕ್ಕೇನು ಅಪಾಯನೂ ಇಲ್ಲ, ಆರಾಮೇ ಇರ್ತೇನೆ. ಅದಂಗೆ ಒಂದು ಒಂದು ಚಿಟ್ಟಿ ಹಂಗೆ ಇರ್ತದಂತ. ಅದು ಏನೇನ ತೋರ್ಸಾಕತ್ತಿದ್ದ, ಅದೇನ ಆಗೈತಂತ ನನಗೆ. ಅಯ್ಯೋ ಪಾಪ, ನಿನಗೆ ಯಾಕಾತ್ಲೆ? ಏನಪ್ಪ ನೀ ಚಿಂತೆ ಮಾಡ್ತೀಯ? ಹೋಗ್ಲಿ ಬಿಡ. ಇದು ಅದಕ್ಕೆ ತೋರಿಸ್ಕೊಂಡು ಸೀದಾ ಬರ್ಬೇಕು ಬೇಡ? ಮತ್ತೆ ಹೋಗಿದ್ದೆ? ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ. ಹಂಗ ಆಕಿ ಬಿಡಾಡಿ ಮನೆಗೆ ಹೋಗಿದ್ದೆ. ಯಾರ ಮನೆಗೆ? ಅಕ್ಕಿ ಅದಾವಲ್ರಿ ಒಂದೇದಕ್ಕಿ ಸೊಸಿ, ಅಕ್ಕಿಗೆ ಹೋಗಿದ್ದೆ. ಓ, ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಜಗಳನೇ ಆತ. ನಾ ಬರಲ್ಲ ಅಂತಾಳ, ಇರಲ್ಲ ಅಂತಕ್ಕಿಲ್ಲ. ಆಮೇಲೆ ನಮ್ಮ ಅಪ್ಪನ ಮನೆಗೆ ಹೋದೆ. ಇವ ಬಂದ. ಇವ ಈಗ ಹೆಂಡತಿ ಕರ್ಕೊಂಡ್ ಬರ್ತೇನೆ, ನೀ ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಹೋಗ್ಯಾನ. ಎಟ್ಟತಿ ಬರ್ತಾನ ಗೊತ್ತಿಲ್ಲ. ಇನ್ಮೇಲೆ ನನಗೆ ಮನೆ ಕೆಲಸ ಏನು ಮಾಡೋಕ್ಕಾಗಲ್ಲ. ಯಾವಕ್ಕೇನಾರ ಕೆಲಸ ತಕ್ಕಿನ ಹುಡುಕ್ರಿ, ಇಲ್ಲ ಅಂತಂದ್ರೆ ನೀವ ಮಾಡ್ಕೊರಿ. ಅಂದ್ರೆ ಹೆಂಗೆ ಮಾಡೋಕ್ಕಾಕತಿ? ನಮ್ಗೆ ಹೆಣ್ಮಕ್ಳು ಮಾಡ್ದಂಗೆ ಅಡುಗೆ ಮಾಡಕ್ಕೆ ಬರ್ತೈತಿ? ಏನು ನಮ್ಗೇನು ಏನು ಭಾಳ ಅಂದ್ರೆ ಒಂದು ಏನೋ ನಿನ್ನ ಕಾಟಕ್ಕೆ ಕಸ ಹೊಡಿಬೋದು, ಬೇರೆ ಏನು ಮಾಡೋಕ್ಕಾಕತಿ? ಇನ್ನು ಕೆಲಸದವ್ರು ಇಟ್ಕೊಂಡು ಪಗಾರ ಕೊಡಕ್ಕೆ ಹೌದಾ? ನಾವು ಆಕತ್ತೆ ನಮ್ಮ ಪಗಾರ ಕೊಡಕ್ಕೆ? ನಾವು ದುಡಿದು ನಮ್ಮ ಮನೆ ನಡ್ಸಕ್ಕೆ ಆಗಲ್ಲ, ಇನ್ನು ಪಗಾರ ಕೊಡೋದು ಎಲ್ಲಿಂದ? ಅದು ಅಲ್ಲದೆ ಈ ಹಳ್ಳ ಕೆಲಸಗಾರರು ಎಲ್ಲಿ ಸಿಗ್ತಾರ? ಹಂಗಂತೇಳಿ ನಾ ಏನು ಮಾಡಲಿ? ಹೋಗಿ ಅಲ್ಲಿ ಕುಂತಾಳಲ್ಲಕ್ಕೆ ತವ್ರ ಮನ್ಯಾಗ. ಯಾರ ಹಂಗ ತಾಯಿ ಮನೆಗೆ ಹೋಗಿ ಕುಂದಿರ್ತಾರ ಗಂಡನ ಮನ್ಯಾಗ ಹತ್ತಿನ ನಳ್ಳಾಕ್ ಬಿಟ್ಟು? ಇಲ್ಲ ನನ್ನ ಕೈಲಿ ನೀಗ್ತತಿ ಬಿಡ್ತತಿ ಯೋಚನೆ ಮಾಡ್ಬೇಕ ಬೇಡಕ್ಕೆ? ಎಲ್ಲ ಕೆಲಸ ನನಗೆ ಮಾಡಕ್ಕಾಕತ್ತೇನ? ನೀ ಮಾಡಿದ್ದೆ ಈಗ ಅಕ್ಕಿ ಮಾಡಾಕತ್ತಾಳ ಅಷ್ಟೇ. ನೀ ಏನು ಸ್ವಲ್ಪ ಉರಿತಿದ್ದೆ ನಮ್ಮ ಅವ್ನ ಕಡೆ ಎಲ್ಲ ಕೆಲಸ ಮಾಡಿಸ್ಕೊಂತ? ಯಾವ ವರ್ಷದಾಗ ಒಂದು 6-7 ತಿಂಗಳಂತರೂ ಬರೀ ನಿಮ್ಮ ತಾಯಿ ಮನ್ಯಾಗ ಇರ್ತಿದ್ದಿ. ಎಲೆ ಒಂದು 4-5 ತಿಂಗಳು ನಮ್ಮ ಮನ್ಯಾಗ ಇರ್ತಿದ್ದಿ. ಅದ್ರಾಗೂ ಮತ್ತೆ ಯಾವಾರ ಹಬ್ಬ ಹುಣ್ಣಿಮೆ ಏನಾರ ಬಂದುಬಿಟ್ರೆ ಮುಗಿದು ಓದ್ಕತಿ. ಮತ್ತು ಅದು ಅಲ್ಲೇ, ಒಟ್ಟು ಇಲ್ಲಂತರೂ ಇರ್ತಿದ್ದಿಲ್ಲ. ಮತ್ತು ನೀ ಮಾಡಿದ್ದನ್ನ ಅಕ್ಕಿ ಮಾಡಾಕತ್ತಾಳ ಈಗಷ್ಟೇ. ನೋಡ್ರಿ, ಆ ಮಂಗಳ ಮಾತಾಡ್ದಂಗೆ ನೀವು ಮಾತಾಡ್ಬೇಡ್ರಿ. ಓ, ಮಂಗಳ ಹಂಗಾರ ಬಂದಾಳನವ? ತಿರ್ಗಾಲ್ ತಿಪ್ಪಿ ಹಂಗೆ ಅಡ್ಡಾಡಕ್ ಹೋಗಿದ್ಲ ಅವ್ರ ಅಮ್ಮನ ಮನೆ, ಆ ಮನೆ, ಈ ಮನೆ ಅಂತೇಳಿ. ಇಲ್ಲೋಡ ನಾ ಹೇಳ್ತೇನೆ, ಹೊಟ್ಟೆನ್ ಖುಷಿಗೆ ಏನಾರ ತ್ರಾಸ ಮಾಡ್ಕೊಂಡ್ಲಂದ್ರ ಮತ್ತೆ ನಾ ಬಿಡೋದಿಲ್ಲ. ಮತ್ತೆ ಈಗ ಹೇಳಕತ್ತೇನಿ ಏನ, ಅಲ್ಲಿ ಹೋಗಿ ಅಡ್ಡಾಡಕತ್ತಾಳ. ಈಗ ಅಲ್ಲಿಂದ ಬಂದಾಳ ಇವತ್ತು. ಅದು ನಾ ಇವತ್ತೇ ಸುಡುಗಾಡ ನನ್ನ ಮಗಗೆ ಎಂತ ಚೆಂದ ತಿಳಿಸಿ ಮಾತಾಡಕತ್ತೇನೆ. ನಾನು ಹೇಳಕತ್ತೇನಿ, ಅವ್ನ ಇದ್ರಿಗೆ ಎಲ್ಲ ರಾಡಿ ತಲೆ ಹಿಡಿಸ್ಬಿಟ್ಲ. ನೀ ಇರ್ತಿದ್ದೆಲ್ಲ ತವ್ರ ಮನ್ಯಾಗ ಅಂತೇಳಿ. ಅವನಿಗೆ ಅವ್ನ ಹಿಂತಿ ತಪ್ಪ ಗೊತ್ತಾಗ್ಲಿಲ್ಲ. ಅರ್ಧಕ್ಕರ್ಧ ನನ್ನ ಮೇಲೆ ಚೀರಾಡಿ ಹೋಗ್ಬಿಟ್ಟ. ಮಂಗಳ ಇದ್ದಾಗ ಇವನ್ನೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದಾಗಿತ್ತು ಒಂದೇದು ನೀವು. ಆಕಿ ಮಂಗಳ ಮೊದಲೇ ಇದ್ದಕ್ಕಿದ್ದಂಗೆ ಮಾತಾಡ್ತಾಳ. ಬಾಯಿ ಆಕಿ ಸುಮ್ಮನೆ ಇರೋದಿಲ್ಲ. ಆಕಿ ಕರೆಕ್ಟ್ ಏನು ಮಾತಾಡ್ಬೇಕಂತ ತಿಳಿಯಂಗಿಲ್ಲ. ನಿನಗೂ ಗೊತ್ತೈತಿ. ಇದ್ದಿದ್ದಂಗೆ ಮಾತಾಡಿರ್ಬೇಕು ಆಕಿ. ಮಾತಾಡ್ಲಿ ಬಿಡು. ಏನಂತ ನಿನ್ನ ಮಗ? ಏನಂತ ಅದ ಹೇಳಿದ್ನಲ್ಲ, ಕರ್ಕೊಂಬರ್ತೇನಿ, ಆತ್ ತಗೋರವ, ನೀನು ಮಾಡಿದ್ದ ಈಗ ಏಕಿನೂ ಮಾಡಕತ್ತಾಳ, ನಾನಾರ ಏನು ಮಾಡಲಿ ಅಂತ ಅಂತಾಳ. ಅವತ್ತೇ ಹೇಳಿದ್ದೆ ನಿನಗೆ ನಾನು, ನನ್ನ ಈ ಥರ ಗೋಳು ಬರ್ಸ್ಕೊಳಕತ್ತಿ, ನಿನಗೂ ಬರ್ತಾಳ ಸೊಸಿ. ಹೌದಾ? ನಂಗೆ ದೇವರು 2 ಗಂಡು ಮಕ್ಳು ಕೊಟ್ಟಾನ. ಆ ಸೊಸಿ ನಿನಗೆ ಉರಿಸ್ತಾಳ ನೋಡ್ತಿರ್ಬೇಕಾರ ಅಂತ ಹೇಳಿದ್ದೆ. ಅದು ಹಾಗೆ ಆಯ್ತು. ಅತ್ತಿಯರ, ನೀವು ಮಾತು ಎಲ್ಲಿ ಟೈಮ್ ಸಿಗ್ತತೆ ನನಗೆ ಅನ್ನಕ್ಕೆ ಏನಾರ ಒಂದು ಮಾತಂತ ಕಾಯ್ತಿರ್ತೀರಲ್ಲ. ಏನು ನಿಮಗೆ ಅಂತ ತ್ರಾಸ ಕೊಟ್ಟೆ ನಾನು? ನಿಮ್ಮ ಮಗ ಸಾಲ ಮಾಡ್ಕೊಂಡು ಬಿದ್ದಿದ್ದೆಲ್ಲ ಅಡುವ ಆಸ್ತಿ ಕಳೆದು ಬೀದಿಗೆ ನಿಲ್ಸಿದ್ದ ನಿಮ್ಮನ್ನೆಲ್ಲರನ್ನು. ನಾನು ನಮ್ಮ ಅಪ್ಪನ ಮನೆಯಿಂದ ತಂದು ಈ ಮನೆ ಸತಿಗೆ ನಮ್ಮ ಅಪ್ಪ ಕೊಟ್ಟಿದ್ದು, ನಿಮ್ಮನ್ನು ಉಳಿಸ್ಕೊಂಡಿದ್ದು. ಅದೆಲ್ಲ ಯೋಚನೆ ಇಲ್ಲಲ್ಲ ನಿಮಗೆ? ಯಾಕೆ ದಿನಕ್ಕೆ 100 ಸಲ ಬಡ್ಕೋತಿ ನಮ್ಮ ಅಪ್ಪನ ಮನಿದು ಅಂತೇಳಿ? ನಿನ್ನ ಸಿಕ್ಕೇತಿ ತಂದಿ ಅಂತಂದ್ರೆ ಏನು ಮಾಡ್ಬೇಕು ಅದಕ್ಕೀಗ? ಹೌದು, ನಾನೇನು ಇಸ್ಪಿಟ್ ಆಡಕ್ಕೆ ಹೋಗಿದ್ದಿಲ್ಲ. ಯಾರಿಗೂ ಸಾಲ ಕೊಡಿಸಿದ್ದೆ, ನಡಕ್ಕಾಗಿ ಎಲ್ಲ ಕಳ್ಕೊಂಡು ಕುಂತೆ ಅಷ್ಟೇ. ಅದಕ್ಕೆ ತಡಿ, ಮನೆ ಕೊಟ್ಟಾರ ಆಸ್ತಿ ಕೊಟ್ಟಾರ ಅಂತೇಳಿ ನಿನಗೆ ವರ್ಷಕತೆ ಬಂದು ಇರೋ ಅಂತ ಹೇಳಿದ್ರು ಅವ್ರು? ಅಥವಾ ನೀ ಅಲ್ಲಿ ಇರ್ಬೇಕಾದ ಅನಿವಾರ್ಯತೆ ಏನಾರಿತ್ತಾ? ನಮ್ಮವನು ಇಲ್ಲಿ ಕೆಲಸದ ಮನೆಗೆಲ್ಲ ಬಿಟ್ಟು ಅಡ್ಡಾಡ್ದಕ್ಕೆ ನೀನು ಹೌದಿಲ್ಲ? ಏನಾರ ಮಾಡ್ಕೊರಿ, ನಾನು ಮಾತಾಡೋದೇ ಇಲ್ಲ. ಈಗ ಎಲ್ಲರ ಕಣ್ಣಾಗೂ ನಾನು ಬೇಕು ಚುಚ್ಚಾಕತ್ತೇನೆ. ಮಾತಾಡಿದ್ರೆ ಎಲ್ಲರೂ ನನ್ನ ಮೇಲೆ ಬರ್ತೀರಿ. ಏನು ಮಾತಾಡಿದ್ರು ತಪ್ಪ. ಬಂಗಾರದಂಗಿತ್ತದು ಹುಡುಗಿ ಪಾಪ. ಏನ ಸಣ್ಣ ಪುಟ್ಟ ತಪ್ಪಾಕಿತ್ತು. ಅದು ಅಲ್ಲದೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದಿದ್ದ. ಏನು ಮನೆ ಒಳಗೆ ಲಕ್ಷ್ಮಿ ಓಡಾಡ್ಕೊತ ಮನೆ ಕೆಲಸ ಎಲ್ಲ ಮಾಡ್ಕೊತ ಅಷ್ಟು ಚಂದ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿತ್ತು. ಆಕಿನ್ನ ಪುರ್ಸತ್ತಿಲ್ದಂಗೆ ಮನೆಯಿಂದ ಹೊರಗೆ ಹಾಕಿದ್ಲಿಕ್ಕೆ ಈಗ ಅನ್ಭವಿಸ್ತಾ ಇದ್ದಾಳ. ದೊಡ್ಡ ಇದ್ದಂತರ ಮನೆಯಿಂದ ತಂದ್ಲು ಕುಣ್ಕೊಂತ ಅಲ್ಲೇ ಎಲ್ಲ ಸವಲತ್ತಿರುವಾಗ ಇಲ್ಲಾಕೆ ಬಂದಿರ್ತಾಳ ಆಕಿ? ಈಕೆಂದ್ರೆ ಈಕೆ ಅಪ್ಪವ ಏನಾರ ಮಾಡ್ಕೊಲಿ.
ಸಾಯ ಮುದುಕಿ ನಂಗೆ ಯಾಕೆ ಬೇಕಿವೆಲ್ಲ. ಅಪ್ಪಣ್ಣ ಬಾರಪ್ಪ ಒಟ್ಟು ಎಲ್ಲಡಿಕೆ ಕುಟ್ಕೊಡ್ಬಾ. ಬಾಬೆ. ಆದಷ್ಟು ಬೇಗ ನಿನ್ನ ಹೊಟ್ಟಿಲೆ ಅದೊಂದು ಕೂಸಿನೊಂದು ನೋಡಿದೆ ಅಂದರೆ ಅದ್ರ ಕೂಟೊಂದು ಚೂರು ಆಟ ಆಡಿದೆ ಅಂದರೆ ನೆಮ್ಮದಿ ಕಣ್ಣು ಮುಸ್ತಾನೆ. ಥೋ ಎದಕ್ಕವ ಹಂಗೆಲ್ಲ ಮಾತಾಡ್ತಿ? ನಿಂಗೆ ಏನಾಗಲ್ಲ, ಸುಮ್ಮನಿರು. ಅಯ್ಯೋ ನಾನೇನು ಭೂಮಿ ಬಾಳದಿಸ್ತಿನ ಬಾಳ್ತೇನೆ ಅನ್ಲ. ಏನಾಗಲ್ಲ ಸುಮ್ಮನಿರು, ಏನಾಗಲ್ಲ ಸುಮ್ಮನಿರು ಅಂದ್ರೆ ಏನೂ ಆಗ್ಲಾರ್ದಂಗೆ ಇರ್ತೈತಂತ ಮಾಡಿಯ. ಏನಿನ್ನೊಂದು ವರ್ಷ, ಏನಿನ್ನೊಂದು 6 ತಿಂಗಳು ಗೊತ್ತಿಲ್ಲ. ನಂದು ಮೈ ಕೈ ಎಲ್ಲ ಶಕ್ತಿ ಕಳ್ಕೊಂಡತಪ್ಪ. ಏನೋ ಒಂಚೂರು ಅಡ್ಡಾಡ್ತಾ ಇದ್ದೀನಿ ಮನೆ ಒಳಗೆ ಅನ್ನೋದಷ್ಟೇ. ಹೋಗ್ಲಿ ಬಿಡ ಮಾತು ಯಾಕ. ಬಾರಪ್ಪ ಅಡಿಕೆ ಕುಟ್ಕೊಡ್ಬಾ. ಅಲ್ಲ ನಿಮ್ಮ ಮಾವ ಆಕಿನ ಬಿಟ್ಟು ಬರ್ತಾನೆ ಅಂತ ಹೋದವ ಏನು ಒಂದು ಬೆಳಗ್ಗೆ ಹೋಗ್ಯಾನ, ಸಂಜೆ ಆತ. ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ನಂಗೆ ಏನು ಗೊತ್ತತಿ? ಏನು ಗೊತ್ತಿರ್ತೈತೆ ಮತ್ತೆ ನಿಂಗೆ? ಅಯ್ಯ ಬಾರಿ ಬಿಡ, ಮಾವ ನಂಗೆ ಹೇಳೋಕನ, ಹೆಂಡತಿಗೆ ಹೇಳೋಕನ, ನಿಂಗೆ ಹೇಳಿಲ್ಲ ನಂಗೆ ಹೇಳ್ತಾನ. ಅಲ್ಲಲೇ ಅಡಿಗೆ ಏನು ಮಾಡಿ ಕಟ್ಟಿತ್ತಿ? ಅಡಿಗೆ ಮಧ್ಯಾಹ್ನ ನೀವು ಉಂಡೆಲ್ಲತ್ತಿ ಅದೆಲ್ಲ ಕಟ್ಟೇನಿ. ಹೌದನಾ? ಚಲೋ ಆಗಿತ್ತು ಅಡಿಗೆ, ಏನು ರುಚಿಯಾಗಿತ್ತು. ಜಂಪರ್ ಹೊಲಿಸ್ಕೊಳಕ್ಕೆ ಹೇಳಿದ್ದೆ, ಏನು ಮಾಡಿದ್ದ ಏನೋ ಯಾರಿಗೆ ಗೊತ್ತು, ಹೋಲ್ ಬಿಡತ್ತಾಗ. ಅಲ್ಲ ಎಷ್ಟೊತ್ತ ನಿಮ್ಮ ಮಾವು ಬರಲೇ ಇಲ್ಲ, ಒಂದು ಫೋನ ಹಚ್ಚ. ನಾನು ಫೋನೇ ರೊಕ್ಕಿಲ್ಲ. ಏನ್ ಗೌಡ್ರೆ, ಮೊಮ್ಮಗಳು ಬಿಟ್ಟು ಬರಕ್ ಹೋಗಿದ್ರೆ? ನಿಮ್ಮ ಮಾವನ ಬಾಯಿ ಆದಂಗೆ ಕತ್ತವ. ಹ್ಞೂ ಬಿಟ್ಟು ಬರಕ್ ಹೋಗಿದ್ನಪ್ಪ ಮೊಮ್ಮಗಳನ್ನ. ಮತ್ತ ಬಿಟ್ಟು ಹಂಗ ನಮ್ಮ ತಂಗಿ ಮನೆಗೆ ಹೋಗಿ ಬಂದೆ. ಶಾಂತ ಅಯ್ಯೇ ತಡ ಆತಲ್ರಿ, ಎಷ್ಟೊತ್ತು ಮಾಡಿಬಿಟ್ರಿ? ಅಲ್ಲ ಹೋಗಿ ಆರಾಮ್ ಕುಂತು ನಿಂತು ಏನು ಮಾತಾಡ್ಕೊಂಡು ಎಷ್ಟೊತ್ತಿಗೆ ಅದು ಎದ್ದು ಬರೋದು? ಹೋಗ ಬರ ಬೆಳಗಿಂದ ಅಡ್ಡಾಡಿ ನನಗೆ ನಿಧಿ ಬರಾಕತ್ತೈತಿ. ನಿಂದೊಂದು ಕತ್ತಿ ಆತಾಗ ನಾನು ಹೋಗಿ ಮಂಗಳಾನ ಬಿಟ್ಟು ಏನು ಮಾಡಿದೆ, ಅಲ್ಲೇನು ಊಟ ಗಿಟ ಮಾಡ್ಕೊಂತ ನಿಂದ್ರಕ್ಕೆ ಹೋಗಲಿಲ್ಲ. ಸೀದಾ ನಮ್ಮ ತಂಗಿ ಮನೆಗೆ ಹೋದೆ. ಪಾಪ ಭಾಳ ಜೀವ ಮಾಡಿದ್ರು ತಂಗಿ ಮಕ್ಕಳು, ಸೊಸಿ ಭಾರಿ ಜೀವ ಮಾಡಿದ್ರು. ಮೊಮ್ಮಕ್ಕಳು ಇವೆಲ್ಲ ಇದ್ವಾ. ಸ್ವಲ್ಪ ತನ ಆಟ ಆಡಿಸಿ ನೋಡಿ ನಮ್ಮ ತಂಗಿ ಗಂಡಂದು ಫೋಟೋ ಆಜು ಬಾಜು ಹಾಕ್ಯಾರ. ಎಂಥ ಬೇಜಾರತ್ಲೆ ನೋಡಕ್ಕೆ. ಇಷ್ಟು ಸಣ್ಣ ವಯಸ್ಸಿಗೆ ನಾನು ಅವ್ರನ್ನ ಹಿಂಗೆ ನೋಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಹೋಗ್ಲಿ ಬಿಡ್ರಿ, ಯಾಕೆ ಬೇಜಾರು ಮಾಡ್ಕೊಂತೀರಿ? ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಏನೋಪ್ಪ ಒಟ್ಟು ನಶೀಬ್ ಹಿಂಗೆ ಇದಾಕತಿ ಅಂತ ಅನ್ಕೊಂಡಿದ್ದಿಲ್ಲ. ಒಟ್ಟು ಅದ ಮಾವ ಬಾರಪ್ಪ ಭಾಳ ದಿನಕ್ಕೆ ಬಂದಲ್ಲ ಅಂತೇಳಿ ಮಾತಾಡಿಸಿ ಮತ್ತೆ ಚಲೋ ಮಸ್ತ್ ಅಡುಗೆ ಮಾಡಿದ್ರು. ಊಟ ಮಾಡಿ ಅಲ್ಲೇ ಒಂದು ಚೂರು ಉಳ್ಕೊಂಡೆ. ಆಮೇಲೆ ಹೊಲ್ದ ಕಡೆ ಹೋಗ್ಬರನ್ನ ಮಾವ ಅಂದ. ನಡಿಪ ಹಂಗಾರ ಅಂತೇಳಿ ಹಂಗೆ ಅಡ್ಡಾಡ್ಕೊಂತ ಹೋದ್ವಿ. ಅಲ್ಲೇ ಇಲ್ಲೇ ಅಡ್ಡಾಡ್ಕೊಂತ ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ. ಹೌದನಾ? ಅಂದಂಗೆ ಕಸ್ತೂರಿ ಇದ್ಲ ಮನ್ಯಾಗ? ಅಯ್ಯತ್ತಿ ಕಸ್ತೂರಿ ಇರ್ತಾಳಪ್ಪ, ಎಲ್ಲ ಹೋಗ್ಕಳ? ಇದ್ಲು ಕಸ್ತೂರಿ ಇದ್ಲು. ಉಣ್ಣಪ್ಪ ಉಣ್ಣು ಅಂತ ಭಾಳ ಹೇಳಿದ್ಲು. ನಾನೇ ಇವ ಉಣ್ಬೇಡ ಅಂತ ಬೇರೆ ಹೇಳಿದ್ದ. ಇನ್ನು ಉಂಡು ಇವ ಏನಾರು ಒದ್ರಾಡಕತ್ರಿ ಏನು ಮಾಡೋದು? ಹಾಗಾಗಿ ಅರ್ಧ ಊಟಕ್ಕೆ ಮನ್ಸು ಮಾಡಕ್ಕೆ ಹೋಗಲಿಲ್ಲ. ಬೇಡ ಅಂತೇಳಿ ತಲೆ ಕೆಡಿಸ್ಕೊಳ್ಳಿಲ್ಲ. ಬೇಡಪ್ಪ ಊಟ ಗಿಟ ಇಲ್ಲ ಏನು ಬೇಡ ಅಂತ ಹೇಳಿದೆ. ಪಾಪ ಊಟ ಮಾಡಂದ್ರೆ ಉಣ್ಬೇಕಿತ್ರಿ ನೀವು. ಉಂಡ್ರೆ ಇವ ನನ್ನ ಮ್ಯಾಗ ಆಣೆ ಅಲ್ಲಿ ಉಣ್ಣಂಗಲ್ ನೋಡಿದೆ ಮತ್ತೆ ಅಂತೇಳಿ ಒದ್ರಾಡ್ಕೊಂತ ಇವ ಇದು ಮಾಡ್ಯಾನ. ಅವ ನೀ ಸ್ವಲ್ಪ ಸುಮ್ಮನಿರ, ಅಲ್ಲಿ ಉಣ್ಣೋದು ಬೇಡ ಅಂತ ನಾನು ಅಪ್ಪಗೆ ಹೇಳಿದ್ದೆ ಗೊತ್ತನ. ಅಲ್ಲ ಹೋಗಿ ಇವನ್ ಮಾತು ಕೇಳ್ಕೊಂಡು ನೀವು ಉಣ್ಲಕ್ ಬಂದಿರ ಅಲ್ಲಿಂದ. ಪಾಪ ಉಣ್ಣಂತ ಎಷ್ಟು ಹೋಗರ್ಲ ಏನ ಆಕಿಗೆ ಅಲ್ಲಿ ಬೇಜಾರಾಗದಿಲ್ಲನ್ರಿ? ನೀವು ಹಿಂಗೆ ಮಾಡಿದ್ ಸರಿ ಏನ ಹೇಳಂಗಾರ ನೋಡೋಣ. ಅಲ್ಲ ಮರಯ್ಯ, ನಾನು ಅಂದೆ ಊಟ ಮಾಡೇ ಹೋದ್ರಾತ ಅನ್ನೋ ಲೆಕ್ಕಕ್ಕೆ ನಾವು ಉಣ್ಬೇಕಂತಿದ್ದೆ. ಮತ್ತು ಇವ ಉಣ್ಣಂಗಿಲ್ಲ ಹಂಗ ಹಿಂಗ ಅಂತ ಬೇರೆ ಅಂದಿದ್ದ. ಅದಕ್ಕೆ ಸುಮ್ಮನಾದೆ. ಏನಕ್ಕಿತ್ಲ ಪಾಪ ಅಲ್ಲಿ ಉಂಡು ಬಂದಿದ್ರ? ಬೇಕಾಗಿಲ್ಲ. ಆಮೇಲೆ ಇಲ್ಲಿ ಉಣ್ಣಕ್ಕಾಗೆ ಬಂದಾರ ಅನ್ನೋ ಲೆಕ್ಕಕ್ಕೆ. ನೀವರ ಅತಿಯಾಗಿ ಚಿಂತೆ ಮಾಡ್ತೀರಿ ನೋಡ್ರಿ, ಅತಿಯಾಗಿ ಯೋಚನೆ ಮಾಡ್ತೀರಿ. ನಿಮಗೆ ಹೆಂಗ ಅಪ್ಪನ ಹಂಗ ಅಲ್ಲನ ಪಾಪ ಕಸ್ತೂರಿಗೂ. ಆಕಿಗೆ ಅವ್ರ ಅಪ್ಪ ಉಂಡೋಗ್ಲೇನ ಆಸೆ ಇರಂಗಿಲ್ಲನ? ನೀವು ಹಿಂಗೆ ಮಾಡೋದ್ರಿಂದ ಪಾಪಕ್ಕೆ ಎಷ್ಟು ಬೇಜಾರಾಗಿರ್ತೋ ಏನೋ ಈಗ ನಿಮ್ಮ. ಆದ್ರೆ ಹಾಕೊಲ್ ಬಿಡ ಯಪ್ಪ. ಅಲ್ಲಿ ಯಾರಿದ್ರ? ಇದು ಅವ್ರ ಮಾವದು ಗಂಡ ಯಾರು ಇದ್ದಿದ್ದಿಲ್ಲಪ್ಪ. ಹೆಣ್ಮಗಳಷ್ಟೇ ಇತ್ತು. ಅವ್ರ ಅತ್ತಿ ಕಸ್ತೂರಿದ್ಲು. ಈಗಿನ ಒಯ್ದು ಬಿಟ್ಟು ಹಂಗೆ ಸೀದಾ ನಾನು ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ನಿಮ್ಮ ಅತ್ತಿ ಮನೆಗೆ ಹೋಗಿ ಅಲ್ಲೇ ಮಧ್ಯಾಹ್ನ ಮಟ್ಟ ಇದ್ದು ಬಂದಿದ್ದೆ. ಹೌದಾ? ಸರಿ ಆಯ್ತು. ನಾನು ಅದೇ ಅನ್ಬೇಕಂದೆ, ಯಾಕೆ ಭಾಳ ಲಾಪ ಬರಲೇ ಇಲ್ಲ, ಏನು ಅಲ್ಲೇ ಕುಂತ್ಕಿಂತ ಏನಂತ ನಾನು ಅದೇ ವಿಚಾರ ಮಾಡತ್ತಿದ್ದೆ. ಮತ್ತೆ ಅಲ್ಲ ಅತ್ತಿ ಮನೆಗೆ ಹೋಗೇನಿ ಅಂದ್ರೆ ಎಷ್ಟೊತ್ತರ ಇರಪ್ಪ ನಡೀತೈತಿ, ಅದಕ್ಕೇನಿಲ್ಲ. ಅಪ್ಪ ನಾನು ಬರ್ತೀನಿ ಅಂಗಡಿಗೆ. ಎದಕ್ಕೆ ಬರ್ತಿ? ಅಲ್ಲೇನೈತಿ ನಿನ್ನ ಕೆಲಸ? ಮನ್ಯಾಗ ಬಿದ್ದಾಡ ತಣ್ಣಗೆ, ಯಾರು ಬರೋ ಅವಶ್ಯಕತೆ ಏನಿಲ್ಲ ಅಲ್ಲಿ. ನೀ ಹಿಂಗೆ ಮಾಡಿದ್ರ ನಾ ಎಲ್ಲಾರ ಹೋಗ್ಕನಪ್ಪ. ನಂಗೆ ಹಂಗಿಲ್ಲ ಹಿಂಗೆಲ್ಲ ಇದು ಮಾಡಿಸ್ಕೊಂತ ಇರಾಕ. ನಾ ದುಡ್ದು ನಾ ಸಾಲ ಮುಟ್ಟಿಸ್ತೇನೆ. ಅಪ್ಪ ಮೊನ್ನೆರ ಹೇಳೇ ನಿನ್ನ ಹೆಂಡತಿ ಮುಂದೆ ಸುಮ್ಮನಾಗ್ರಿ. ಆತು ಬಾ ಅಂಗಡಿಗೆ. ಅದಕ್ಕೆ ಆಗಿ ಏನು ಜಗಳ ಮಾಡ್ಬೇಕಾಗಿಲ್ಲ. ಎಲ್ಲಿಗೆ ಹೋಗ್ಬೇಡ. ಇದ ಮ್ಯಾಗೈತಿ, ಇನ್ನೇಮ್ ಇಂಥ ತಪ್ಪು ಮಾಡಬೇಡ. ಹ್ಞೂ ಅಂದನಲ್ಲ, ಎಷ್ಟು ಸಲ ಹೇಳ್ತೀರಿ? ನಡಿ ಬಂದೆ. ಅಲ್ಲ ಎಷ್ಟು ಸಾವಿರ ರೂಪಾಯಿ ಸೀರೆ ಕೊಡ್ಸಿದ್ ನೀನು ನಿನ್ನೆ ಮಂಗಳಾಗ? ಇದು ರೀ 1500 ರೂಪಾಯ್ದು. ಮತ್ತಕ್ಕೆ 2500 ಎಷ್ಟು ಹೇಳಿದ್ಲಲ್ಲ ಮರೆಯ ಅಲ್ಲಿ. ಆಕೆ ಏನಾರು ತೆಪ್ತಿಕೊಂಡ್ಲ ಏನ? 1500 ರೂಪಾಯ್ದು. ಅಲ್ಲ ಕೊಡ್ಸುದಕ್ಕರೆ ಒಂದು ಕಮ್ಮನ್ ಚಲೋದೊಂದು ರೇಷ್ಮೆ ಸೀರೆನ ಕೊಡ್ಸ್ಬೇಕು. ಬೇಡ ಕುಪ್ಸುಕ್ಕು ಆತು ಎಲ್ಲ ಆತು ಸೇರೆ ಒಮ್ಮೆ. ನೀನು ಅಟ್ ಕಮ್ಮಿದಾಗ ಕೊಡ್ಸಕ್ ಹೋದಿ. ನಮ್ಮ ಹತ್ರ ಏನು ಗತಿ ಇಲ್ಲ ನಂಗೆ.
ಕೊಡ್ಸದ ಕರೆ ಚಲೋದೇ ಕೊಡ್ಸ್ಬಿಡ್ಬೇಕಿತ್ತು. ಈಗ ಏನಾತ್ ಬಿಡು, ಅದು ಸೀರೆ ಏನ್ ಚಲೋ ಇಲ್ಲ ಅನ್ನಂಗಿಲ್ಲ ಅಂತ ಚಂದಿತ್ತು ಗೊತ್ತನ. ನೋಡಿ ಬಾಳ ಖುಷಿ ಆಯ್ತು ಸೀರೆ ನೋಡತ್ಲೆ. ನಿಂದೊಂದ ತಗ ಅಷ್ಟು ಚಂದನ್ ಸೀರೆಗೂ ಮತ್ತೊಂದ್ ಹೆಸರಿಡದನ. ಹಂಗಲ್ವಾ, ಒಂದ್ ರೇಷ್ಮೆ ಸೀರೆನ ಕೊಡ್ಸ್ಬಿಟ್ಟಿದ್ರ ಅಕ್ಕಿತ್ತನ ಅಂತ ಅಷ್ಟೇ, ಮತ್ತೇನಿಲ್ಲ. ಈಗೇನ್ ಪ್ರಪಂಚ ಪ್ರಳಯ ಆಗಿಲ್ಲ, ಸುಮ್ನಿರು ಸಾಕ್. ಅದು ಸೀರೆನು ಬಾಳ ಚಂದೆ ಐತಿ. ಮತ್ತೇನಾರ ಅಂದ್ಲನಪ್ಪ, ಚಲೋ ನೋಡ್ಕೊಂಡಾರ ಅಂತದು ಹೇಳಿದ್ಲ ಇಲ್ಲ? ಏ ಸುಮ್ಮನೆ ಅನ್ಬಾರ್ದಪ್ಪ, ಭಾಳ ಪಾಪ ಅಷ್ಟು ಜೀವ ಮಾಡಿದ್ರ, ಚಲೋ ನೋಡ್ಕೊಂಡ, ನಂಗೆ ಎಷ್ಟು ಮಾವ ಜೀವ ಮಾಡಿದ, ಎಷ್ಟು ಚಂದ ಮಾತಾಡ್ಸಿದ ಅಂತೇಳಿ ಭಾಳ ಚಂದ ಹೇಳಿದ್ಲು ಪಾಪ. ಗೊತ್ತನ, ನಿಮ್ಮನ್ನಂತರೂ ಎಲ್ಲಿ ಬಿಟ್ಕೊಡ್ಲಿಲ್ಲ. ನಾ ಇರೋ ಮಟ್ಟ ಅಕ್ಕತನ ಇದ್ವಲ್ಲ ಅಟ್ಟತನ ಇದ್ರು ಆಕಿ ನಮ್ಮ ಮಾವ ಅಷ್ಟು ಚಂದ ನೋಡ್ಕೊಂಡ, ನಮ್ಮ ಮತ್ತೆ ಅದನ್ನ ಮಾಡಿಕೊಟ್ಲು, ನಮ್ಮ ಮಮ್ಮಿ ಇದನ್ನ ಮಾಡಿಕೊಟ್ಲು, ಅಜ್ಜ ನಂಗೆ ಇಷ್ಟು ಚಂದ ಅರ್ಬಿ ಕೊಡ್ಸ್ಯಾನ, ಹಣ್ಣು ಕೊಡ್ಸ್ಯಾನ, ಇದು ಏನದು ಬಳಿ ಕೊಡ್ಸ್ಯಾರ, ಸೀರೆ ಕೊಡ್ಸ್ಯಾರ ಅಂತೇಳಿ ಹಂಗ ಒಂದ ಸಮಯ ಹೇಳತ್ತಿದ್ಲಪ್ಪ. ನನಗೆ ಗೊತ್ತಿದ್ದಂಗೆ ಆಕಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಸರಿ ಆಯ್ತು. ಆಯ್ತಪ್ಪ, ಹಂಗಾರೆ ನಿನ್ನ ಕೆಲಸ ಮಾಡ್ಕೋ, ನಾ ಅಂಗಡಿಗೆ ಹೋಗ್ಬರ್ತೀವಿ. ಪಾಪ ಕಸ್ತೂರಿ ಬೇಜಾರ್ ಮಾಡ್ಕೊಂಡ್ಲ ಏನ. ಒಟ್ಟು ಉಂಡೋಗ್ ಅಂದ್ಲು. ಮತ್ತೆ ಇವ ಉಣ್ಬೇಡ ಅಂದಿದ್ದಕ್ಕೆ ನೀವಾಗಿದ್ದಕ್ ಬಂದಿರಿ, ನಾನಾಗಿದ್ರೆ ಹಂಗ ಬರ್ತಿದ್ದಿಲ್ಲಪ್ಪ, ಉಂಡೆ ಬರ್ತಿದ್ದೆ. ಪಾಪ ಆಕಿಗೆ ಬೇಜಾರ್ ಮಾಡ್ತಿದ್ನಿ ಅಂತ ಮಾಡಿರೇನ? ನಾನಾಗಿದ್ರೆ ಊಟ ಮಾಡಿನೇ ಬರ್ತಿದ್ದೆ. ಏನು ಅಲ್ಲಿ ಮಠ ಹೋಗಿದ್ದ ಕರೆ ಒಂದು ತುಂಡ್ಲಂಗ್ ಬಂದ್ರೆ ಆಕಿ ಮನ್ಸಿಗೆ ಎಷ್ಟು ನೋವಾಗಿರಕ್ಕಿಲ್ಲ, ಅದನ್ನ ವಿಚಾರ ಮಾಡ್ಬೇಕಲ್ಲ. ಏನಪ್ಪ, ನಿಮ್ಮ ತಾಯಿ ಮಗನ ತಗಲ ಬಗ್ಲಿ ಅರ್ಥನ ಆಗೋದಿಲ್ಲ ತಗ.